ವಿದ್ಯಾರ್ಥಿಗಳ ಈ ಪ್ರತಿಭಾ ಕಾರಂಜಿಯಲ್ಲಿ ಮಿಮಿಕ್ರಿ ಅನ್ನುವಂಥ ಒಂದು ಇವೆಂಟ್ ಇದೆ. ಇಲ್ಲಿ ಮಕ್ಕಳು ಅದರಲ್ಲಿ ಭಾಗವಹಿಸ್ತಾರೆ. ಈಗ ನಾನು ಕೆಲವು ಧ್ವನಿಗಳನ್ನು ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಬಂದಿದ್ರೆ ಯಾವ ರೀತಿ ಅವರು ಮಾತಾಡ್ತಾ ಇದ್ರು ಅಂತ. ನಿಮಗೆ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಏನ್ ನೋಡಿ, ಪಾಲಕರು, ತಾಯಂದಿರು, ಅಮ್ಮಂದಿರು ನೋಡಿ ಅವ್ರ ಮೊಮ್ಮಕ್ಕಳ ಕಾರ್ಯಕ್ರಮ ನೋಡೋಕೆ ಪಾಪ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಅವರ ಉತ್ಸಾಹ ನೋಡಿ ಮಕ್ಕಳನ್ನ ಆಶೀರ್ವಾದ ಮಾಡಬೇಕು, ಅವರ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹಿರಿಯ ಜೀವಗಳು ಬಂದು ಕೂತಿರೋದು ನೋಡಿದ್ರೆ ಆನಂದ ಆಗುತ್ತೆ. ಈಗ ತಾನೇ ನಮ್ಮ ತಾಲೂಕಿನ ನಮ್ಮೆಲ್ಲರ ನೆಚ್ಚಿನ ದಕ್ಷ ಸಾಹೇಬರು, BO ಸಾಹೇಬರು, ವಿ ಸಾಲಿಮಠ್ ಸಾಹೇಬರು ಇವತ್ತು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದ್ರು. ನಿಜವಾಗ್ಲೂ ಇಲ್ಲಿನ ಶಿಕ್ಷಕರುಗಳು, ಇಲ್ಲಿನ ಎಲ್ಲ ಹಾನಗಲ್ ತಾಲೂಕಿನ ಎಲ್ಲ ಶಾಲೆಯ ಮಕ್ಕಳು ನಿಜವಾಗ್ಲೂ ಭಾಗ್ಯವಂತರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಆ ಥರದ ಸಾಹೇಬರು, ಬಹಳ ಸರಳ ಸಜ್ಜನ ಸಾಹೇಬರು ಸಿಗೋದು ಬಹಳ ಅಪರೂಪ. ಅಂತ ಸಾಹೇಬರು ನಿಮ್ಗೆಲ್ಲ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಪೂರ್ವಜನ್ಮದ ಪುಣ್ಯ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅದೇ ರೀತಿ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಬಂದಿದ್ರೆ ಯಾವ ರೀತಿ ಮಾತಾಡ್ತಾ ಇದ್ರು ಅಂತ. ನಮಸ್ಕಾರ ಎಲ್ಲರಿಗೂ. ಅರಳೇಶ್ವರ ಕ್ಲಾಸರ್ನ ಎಲ್ಲ ಸಮಸ್ತ ಶಿಕ್ಷಕರಿಗೆ, ಗ್ರಾಮಸ್ಥರಿಗೆ, ಎಲ್ಲ ಮುದ್ದು ಮಕ್ಕಳಿಗೆ ಈಗ ನಿಮ್ಮ ಶಂಕರನ ಮಾಡುವಂಥ ನಮಸ್ಕಾರಗಳು. ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಭಾ ಕಾರಂಜಿ ಇದು ಬಹಳ ಅರ್ಥಪೂರ್ಣವಾಗಿ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲ ಕ್ರಿಯಾಶೀಲ CRP ಅವರಾದಂಥ ಸಿದ್ದು ಗೌರಣ್ಣವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಗ್ರಾಮಸ್ಥರಿಗೆ ನಿಜವಾಗ್ಲೂ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಗ್ರಾಮಸ್ಥರ ಸಹಾಯ ಬೇಕು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಅರಳೇಶ್ವರ ಕ್ಲಸ್ಟರ್ನ ಅದರಲ್ಲೂ ವಿಶೇಷವಾಗಿ ಅಕ್ಕಿಹೊಳೆ ಗ್ರಾಮಸ್ಥರಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಿಸ್ತೇನೆ ಅನ್ನುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಲೋ ಟೈಗರ್ ಪ್ರಭಾಕರ್ ಅವರು ಅವರ ಒಂದು ಧ್ವನಿ. ಮಕ್ಕಳು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಇಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುತ್ತಿದ್ದೀರಾ. ಭವಿಷ್ಯದಲ್ಲಿ ನೀವೆಲ್ಲ ಎಂಥ ಪ್ರತಿಭಾವಂತರಾಗ್ಬೋದು ಅಂತ ಇಲ್ಲಿ ನೋಡಿದಿರೋಂಥ ನೆರೆದಿರುವಂಥ ಎಲ್ಲ ಜನಗಳು ಹಾಗೂ ನಿಮ್ಮನ್ನ ತಯಾರು ಮಾಡಿರುವಂಥ ಗುರುಗಳು ಅವ್ರ ಬಗ್ಗೆನೂ ಸಹ ನಿಮ್ಮ ಪ್ರತಿಭೆ ನೋಡಿ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಹಲೋ. ಇನ್ನೊಂದು ಅನೇಕ ಯುವಕರ ಪಾಲಿನ ಸ್ಫೂರ್ತಿಯಾಗಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ IAS ಆಫೀಸರ್ ಆಗಿರುವಂತಹ IPS ಅಧಿಕಾರಿಯಾಗಿರುವಂತಹ ರವಿ ಡಿ ಚನ್ನಣ್ಣನವರ್ ಅಕಸ್ಮಾತ್ ಆಗಿ ಈ ವೇದಿಕೆಗೆ ಬಂದಿದ್ರೆ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ರು ಅಂತ. ಯಾವತ್ತು ಅರಳೇಶ್ವರ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಬಳಗವೇ ಹಾಗೂ ಅಕ್ಕಿಹೊಳೆ ಗ್ರಾಮದ ವಿಶೇಷವಾಗಿ ಇಲ್ಲಿ ನಡೆದಿರ್ತಕ್ಕಂಥ ತಾಯಂದಿರು, ಹಿರಿಯರು, ಅದರಲ್ಲೂ ಇಲ್ಲಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ ಹಿರಿಯ ಜೀವಗಳು, ಅಜ್ಜಿಯಂದಿರು ಯಾವಾಗ ತಮ್ಮ ಮೊಮ್ಮಕ್ಕಳ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂತ ವೇದಿಕೆಯ ಮುಂಭಾಗದಲ್ಲಿ ಅವರು ಕೂತಿರೋದನ್ನು ನೋಡ್ತಾ ಇದ್ರೆ ನಿಜವಾಗಲೂ ನೀವೆಲ್ಲ ಅದೃಷ್ಟಶಾಲಿಗಳು ಅಂತ. ನಾನು ಅತ್ಯಂತ ಕಡು ಬಡತನದಲ್ಲೇ, ರೈತ ಮನೆತನದಲ್ಲೇ ಹುಟ್ಟಿದಂತಹ ಒಬ್ಬ ಹುಡುಗ, ಹಳ್ಳಿಯ ಪ್ರತಿಭೆ ಇವತ್ತು ಒಬ್ಬ ದೇಶದ ಅತ್ಯುನ್ನತ ಪರೀಕ್ಷೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಇವತ್ತು IAS ಅಧಿಕಾರಿಯಾಗಿ, IPS ಅಧಿಕಾರಿಯಾಗಿ ದಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಸರ್ಕಾರಿ ಶಾಲೆಗಳ ತಾಕತ್ತು ಅನ್ನೋಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನನ್ನ ಹಿರಿಯರಿಗೆ ಹಾಗೂ ಅಕ್ಕಿಹೊಳೆ ಗ್ರಾಮದ ಹಾಗೂ ಎಲ್ಲ ಗ್ರಾಮಗಳ ಪಾಲಕರಿಗೆ ವಿಶೇಷವಾಗಿ
ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣ ನೀಡಲಾಗ್ತಾ ಇದೆ ಅನ್ನುವುದನ್ನ ನೀವು ಬೇರೆ ಎಲ್ಲೂ ನೋಡಬೇಕಾಗಿಲ್ಲ. ಕರ್ನಾಟಕದಲ್ಲೇ ವಿವಿಧ ಕಡೆಗಳಲ್ಲೇ ದೊಡ್ಡ ದೊಡ್ಡ ಅಧಿಕಾರಿಗಳು ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರೂ ಸಹ ಸರ್ಕಾರಿ ಶಾಲೆಗಳ ಪ್ರಾಡಕ್ಟ್ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಅತ್ಯಂತ ಕ್ರಿಯಾಶೀಲ ಸಹೋದರರು ಆಗಿರುವಂತಹ CRPಗಳು ಸಿದ್ದು ಗೌರಣ್ಣವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯಡಿಯೂರಪ್ಪ ಧೀರೇಂದ್ರ ಗೋಪಾಲ, ಹಿರಿಯ ಹಾಸ್ಯ ನಟ ಧೀರೇಂದ್ರ ಗೋಪಾಲ್ ಅವರ ಧ್ವನಿ. ಶಿವನಿ ಶಂಭುಲಿಂಗ, ನಿಮಗೆಲ್ಲ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆಯಪ್ಪ. ಅದರಲ್ಲೂ ನಮ್ಮ ಅಜ್ಜಿ ಅಂದ್ರು ಪಾಪ ಅವರು ನೋಡಿ ಮೊಮ್ಮಕ್ಕಳ ಕಾರ್ಯಕ್ರಮ ನೋಡಕ್ಕೆ ಬೆಳಗ್ಗೆಯಿಂದ ಕೂತವ್ರೆ. ಶಿವ, ನಿಜವಾಗ್ಲೂ ಅಂತ ಎಲ್ಲ ಹಿರಿ ಜೀವಗಳನ್ನ ಪಡೆದಿರೋ ನೀವು ಮೊಮ್ಮಕ್ಕಳೇನಿದ್ದೀರ ನೋಡಿ, ಮೊಬೈಲ್ ಕಾಲದಲ್ಲಿ ಹುಟ್ಟಿರೋಂಥವ್ರು ನಿಜವಾಗ್ಲೂ ಅದೃಷ್ಟಶಾಲಿಗಳು. ಅಂತ ಹಿರಿ ಜೀವಗಳಿಗೆ ಸಂತೋಷ ಕೊಡಬೇಕು ಅಂತ ನಿಮಗೆ ಹೇಳೋಕೆ ಬಹಳ ಸಂತೋಷ ಆಗ್ತಾ ಇದೆ ನೋಡ್ರಪ್ಪ. ನಿಜವಾಗ್ಲೂ ಅಕ್ಕಿಹೊಳೆ ಗ್ರಾಮಸ್ಥರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೀವ, ನಮ್ಮ ಸಿದ್ದು ಗೌರಣ್ಣವ್ರ ಸರು ನಿಜವಾಗ್ಲೂ ಎರಡೆರಡಲ್ಲ 4 ಕ್ಲಸ್ಟರ್ ಸಹ ಅವ್ರು ನಿರ್ವಹಣೆ ಮಾಡುವಂತ ತಾಕತ್ತು ಅವ್ರಿಗಿದೆ. ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ಪ್ರಾಡಕ್ಟ್ ಅನ್ನೋಂಥ ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೀವ, ಶಿವನಿ ಶಂಭುಲಿಂಗ.